ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಸೊ ಇವಾಗ 8 ಗಂಟೆ ಆಗಿದೆ, ಮೇಲ್ಕೋಟೆಗೆ ಹೊರಟಿದೀವಿ. ಪಾಪುಗೆ ಮುಡಿ ಕೊಡಿಸ್ಬೇಕಿತ್ತು, ಹಾಗೆ ಜ್ಯೇಷ್ಠ ಅವ್ರದ್ದು ಕೂಡ ಈಗ ರೀಸೆಂಟಾಗಿ ಮದುವೆ ಆಗಿರೋದ್ರಿಂದ ಮನೆ ದೇವ್ರಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಆ ಒಂದು ಕೆಲಸನ ಇವತ್ತು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೊರಟಿದ್ದು. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ 8 ಗಂಟೆ ಆಯಿತು. ಇಲ್ಲಿಂದ ಬೇಗ ಅಂದ್ಕೊಂಡು ಲೇಟ್ ಮಾಡ್ಕೊಂಡ್ವು. ಆ್ಯಂಡ್ ಇವನೊಬ್ಬ ನಿನ್ನೆಯಿಂದ ಬಡ್ಕೋತಾ ಇದ್ದ, ಇಲ್ಲ ನೀವು 10 ಗಂಟೆಗೆ ಹೊರಡೋದು ಅಂತ. ಹೆಂಗೋ ಪುಣ್ಯಕ್ಕೆ 8 ಗಂಟೆಗಾದರೂ ಹೊರಟ್ವು. ಸೊ ಇವತ್ತು ಹೇಗಿರುತ್ತೆ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಕೂಡ ಏನು ಮೇಕಪ್ ಮಾಡ್ಕೊಂಡಿಲ್ಲ, ಜಸ್ಟ್ ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಶ್ಚರೈಸರ್ ಅಷ್ಟೇ. ಅಲ್ಲಿಗೆ ಹೋಗಿ ಎಲ್ಲ ರೆಡಿ ಆಗೋಣ ಅಂತ. ಆ್ಯಂಡ್ ಪಾಪು ಎಲ್ಲ ಮಲಗಿದ್ದಾಳೆ. ಇನ್ನೊಂದು ಕಾರಲ್ಲಿ ಜ್ಯೇಷ್ಠ ಅವ್ರ ಅತ್ತೆ ಆ್ಯಂಡ್ ಕೀರ್ತನ ಎಲ್ಲ ಬರ್ತಿದ್ದಾರೆ. ಇದರಲ್ಲಿ ನಾನು, ನನ್ನ ಹಸ್ಬೆಂಡ್, ಶಶು, ಅಮ್ಮ, ಪಾಪು ಎಲ್ಲ ಅಲ್ಲಿದ್ದಾರೆ. ಅಮ್ಮು ಮಲಗಿಬಿಟ್ಟಿದ್ದಾರೆ, ಫುಲ್ ನಿದ್ದೆ ಅದಕ್ಕೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾವು ಹೋಗಿ ತಲುಪೋಷ್ಟೊತ್ತಿಗೆ ಆಲ್ಮೋಸ್ಟ್ 10:30, 11 ಆಗಿಬಿಟ್ಟಿತ್ತು. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ಬಾಳೆಹಣ್ಣು ತೊಗೊಂಡಿರಲಿಲ್ಲ ನಾವು ಪೂಜೆಗೆ ಅಂತ ಹೇಳಿಬಿಟ್ಟು ಬಾಳೆಹಣ್ಣು ತೊಗೊತಾ ಇದ್ವು. ನಮ್ಮ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಎಷ್ಟು ಬಡ್ಕೊತಿದ್ದಾಳೆ ಅಂತ ನೀವೇ ನೋಡಿ. ಏನ್ ಬೇಕು ಅಮ್ಮಗೆ ಏನ್ ಬೇಕು? ತಿನ್ನಕ್ ಹೋಗಲ್ಲ, ಕಾಯಿಲೆಂಗ ತಿರ್ಗ್ಲಾ ಇಲ್ಲಿ. ಯಾಕೆ ಮಮ್ಮಿ ನೀನ್ ಯಾಕೆ ಮಮ್ಮಿ ಬಿಚ್ದೆ? ಸಾರಿ ಬಿಚ್ಕೋ. ಬೆಳಿಗ್ಗೆಯಿಂದ ಐಸ್ ಅಂತ ಒದ್ದಾಡಿ ಇವಾಗ ಐಸ್ ಸಿಕ್ಕಿದಂಗೆ ಮಾಡ್ಬಿಟ್ಟು ಬೇಜಾರ. ಅಪ್ಪ ಕಮ್ಮಿ ಇದ್ರೆ ತಾನೇ ಮಗ. ನಾವು ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟಿತ್ತು. ಟೆಂಪಲ್ ಕೂಡ ನಾವು 11 ಗಂಟೆಗೆ ಏನೋ ರೀಚ್ ಆದ್ವಿ ಅನ್ಸತ್ತೆ. ಬೇಗ ಇಲ್ಲಿಂದ ಹತ್ರ ಅಂದ್ಕೊಂಡು ಲೇಟೇ ಆಗೋಯ್ತು. 4 ಗಂಟೆಗೆ ಎದ್ರೂ ಅಷ್ಟು ಲೇಟ್ ಆಯಿತು. ಬಟ್ ಇಟ್ಸ್ ಓಕೆ ಅಂತ ಹೇಳಿ ಹೊರಟಿದ್ದಾಯಿತು. ಅದಾದಮೇಲೆ ಬಂದು ಇಲ್ಲಿ ಫುಲ್ ರಶ್ ಇತ್ತು. ಕಾರ್ ನಿಲ್ಸೋಕ್ಕೂ ಜಾಗ ಸಿಗ್ತಾ ಇಲ್ಲ. ಹೆಂಗೋ ಒಂದು ಕಡೆ ಪಾರ್ಕ್ ಮಾಡಿ ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ಗೆ, ಇಲ್ಲ ನೀವು ಪಾಪನ ಕರ್ಕೊಂಡೋಗಿ ಮುಡಿ ಕೊಡ್ಸ್ಕೊಂಬಂದ್ಬಿಡಿ, ಫುಲ್ ರಶ್ ಇರುತ್ತೆ ಅಂತ ಅಂದ್ಕೊಂಡು ಅವ್ರನ್ನ ಕಳಿಸ್ಬಿಟ್ಟೆ ಅಮ್ಮನ ಜೊತೆ ಪಾಪುನ. ನಾನು ಕೀರ್ತನ ಎಲ್ಲ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಹೇಳಿ ನಾವು ರೆಡಿಯಾಗಿ ಬಂದ್ವು. ಒಂದು 5-10 ನಿಮಿಷಕ್ಕೆಲ್ಲ ಅವರು ಇಲ್ಲ ಪಾಪದ ಮುಡಿ ಕೊಡ್ಸಾಯ್ತು, ಬನ್ನಿ ಬೇಗ ಅಂದರು. ನಾವು ಇದೇನು ಇಷ್ಟು ಬೇಗ ಮುಡಿ ಕೊಡ್ಸ್ಕೊಂಬಿಟ್ಲ. ನಂಗೆ ಬೇರೆ ಭಯ ಆಗ್ತಿತ್ತು, ಎಷ್ಟು ಅಳ್ತಾಳೋ, ಎಷ್ಟು ಆಟ ಮಾಡ್ತಿರ್ತಾಳೋ ಅನ್ನೋದು ಬೇರೆ ಚಿಂತೆ ಅನಿಸ್ತಿತ್ತು. ಯಾಕೆಂದರೆ ಫಸ್ಟ್ ಟೈಮ್ ಮುಡಿ ಕೊಟ್ಟಾಗ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ಲು. ನನಗಂತೂ ಪಾಪ ಅನ್ಸ್ಬಿಟ್ಟಿತ್ತು, ಹಂಗೆ ಹತ್ಬಿಟ್ಟಿದ್ಲು. ಆ್ಯಂಡ್ ಈ ಸತಿ ಬೇರೆ ಲಾಂಗ್ ಹೇರ್ಸ್ ಬಂದಿತ್ತಾ, ಮುಡಿ ಕೊಡ್ಸಕ್ಕೆ ನನಗೆ ಒಂಥರ ಬೇಜಾರಾಗ್ತಿತ್ತು. ಬಟ್ ಹಾಗೆಲ್ಲ ಹೇಳಬಾರ್ದು ದೇವ್ರಿಗೆ ಕೊಡುವಾಗ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಹಂಗೆ ಅನ್ನಿಸ್ತು. ಪಾಪ ಅಷ್ಟು ಉದ್ದ ಜಡೆ ಬೆಳೆದಿತ್ತು ಅದ್ರದ್ದು. ಇವಾಗ ಮತ್ತೆ ಮುಡಿ ಕೊಡ್ಸ್ಕೋವಾಗ ಅದಕ್ಕೆ ಎಷ್ಟು ಬೇಜಾರಾಗ್ತಾಳೋ ಅನ್ನೋದು ಬೇರೆ ಅನಿಸ್ತಿತ್ತು ನನಗೆ. ಬಟ್ ನೋಡಿದ್ರೆ ಫುಲ್ ಆರಾಮಾಗಿದ್ಲು ಅಮ್ಮನೂ ಅಂತ ಹೇಳಿದ್ರು. ಎಷ್ಟು ಬೇಗ ಮುಡಿ ಕೊಡಿಸ್ಕೊಂಡು ಗೊತ್ತಾ, ಒಂಚೂರು ಹಠ ಮಾಡಲಿಲ್ಲ ಅಂತ ಹೇಳಿದ್ರು. ನಾನು ಅದ್ರದ್ದು ಒಂಚೂರು ಕ್ಲಿಪ್ಪಿಂಗ್ಸ್ ಬೇಕು ನನಗೆ ವ್ಲಾಗಿಗೆ ಅಪ್ಲೋಡ್ ಮಾಡೋಕ್ಕೆ ತೊಗೊಬನ್ನಿ ಅಂತ ಹೇಳಿದ್ರೆ ನಮ್ಮ ಶಶು ಉದ್ದ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಅಡ್ಡ ವೀಡಿಯೋನೇ ಮಾಡಿಲ್ಲ, ಸರಿ ಅಂದ್ಬಿಟ್ಟು ಅದನ್ನೇನು ಆ್ಯಡ್ ಮಾಡಿಲ್ಲ. ಒಂಥರ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಮಾತ್ರ ನನ್ನ ಮಮ್ಮು. ಮುಡಿ ಕೊಟ್ಟಾಗ ಮಕ್ಕಳು ಫಸ್ಟ್ನೇ ದಿನ ತುಂಬ ಮುದ್ದಾಗಿ ಕಾಣಿಸ್ತಿರ್ತಾರೆ. ಯಾಕಂದರೆ ಫುಲ್ಲು ಒಂಚೂರು ಹೇರ್ಸ್ ಬಂದಿರಲ್ವಲ್ಲ, ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ನಂದೇ ದೃಷ್ಟಿ ಆಗುತ್ತೇನೋ ಅಂತ. ಇಲ್ಲಂತೂ ನೀರಿಂದ ಆಚೆನೇ ಬರ್ತಿರ್ಲಿಲ್ಲ ಅವಳಂತೂ. ನೀರು ಇದ್ಬಿಟ್ರೆ ಅವಳಿಗಿನ್ನೇನು ಬೇಡ. ಸಿಕ್ಕಾಪಟ್ಟೆ ಹಠ ಮಾಡಿಕೊಂಡು ನಮ್ಮಮ್ಮ ಅಂತಿದ್ರು, ಮುಡಿ ಕೊಡ್ಸೋಕ್ಕೂ ಇಷ್ಟು ಹಠ ಮಾಡ್ತಿಲ್ಲ ಅವಳು, ಇಲ್ಲಿ ಇದರಿಂದ ನೀರಿಂದ ಹೆಚ್ಚೋಕ್ಕೆ ಎಷ್ಟು ಹಠ ಮಾಡ್ತಿದ್ದಾಳೆ ನೋಡು ಅಂತ ಹೇಳಿ. ಅದಾದಮೇಲೆ ನಾವು ಹೊರ್ಗಡೆನೂ ಕರ್ಕೊಂಡು ಹೋಗಂಗಿಲ್ಲ. ಅಲ್ಲೇ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ, ಅಲ್ಲೇ ನಿಲ್ಸ್ಕೊಂಡು ಬಟ್ಟೆ ಹಾಕೋಷ್ಟೊತ್ತಿಗೆ ಸಾಕು ಮಾಡಿಬಿಟ್ಲು ಅಂತಲೇ ಹೇಳ್ಬೋದು. ಮುಡಿ ಕೊಡ್ಸೋಕ್ಕೆ ಸಾಕು ಮಾಡಲಿಲ್ಲ, ಇದಕ್ಕೆ ಸಾಕು ಮಾಡಿದ್ಲು. ಆ್ಯಂಡ್ ಕಲ್ಯಾಣಿ ಎಲ್ಲ ಇವಾಗ ತುಂಬ ಚೆನ್ನಾಗಿ ನೀಟಾಗಿದೆ. ಆ್ಯಂಡ್ ನಾವು ಪ್ರತಿ ಸತಿ ಮುಂಚೆ ಎಲ್ಲ ಬಂದಾಗ ಕಲ್ಯಾಣಿಲೇ ಬಂದು ಸ್ನಾನ ಮಾಡಿ ಅದಾದಮೇಲೆ ಇಲ್ಲೇ ರೆಡಿಯಾಗಿ ಹೋಗ್ತಿದ್ದಿದ್ದು. ಬಟ್ ಇವಾಗ ಇಲ್ಲಿ ಬಂದು ನೀಟಾಗಿ ಡ್ರೆಸ್ ಹಾಕೋಕ್ಕಾಗಲ್ಲ, ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಜಸ್ಟ್ ಕೈ ಕಾಲೆಲ್ಲ ತೊಳ್ಕೊಂಡು ಅದಾದಮೇಲೆ ಗಂಗೆ ಪೂಜೆ ಮಾಡ್ಕೊಂಡು ಹೊರಡ್ತೀವಿ. ಮುಂಚೆ ಎಲ್ಲ ಹಂಗಿರಲಿಲ್ಲ. ನಮ್ಮ ಅಜ್ಜಿ ಇವಾಗಲೂ ಹೋದ್ರೂ ಮನೆಗೆ ಹಾಗೆ ಹೋಗ್ತೀರಾ, ನೀಟಾಗಿ ಮುಖ ತೊಳ್ಕೊಳ್ರಿ, ಇಲ್ಲಿ ಬಂದು ಇದು ಮಾಡ್ಕೊಳ್ರಿ ಅಂತ ಬೈತಾನೆ ಇರ್ತಾರೆ ಅವಾಗ ಇಲ್ಲಿಗೆ ಬಂದರೆ. ಬಟ್ ಮುಂಚೆ ಹಂಗೆ ಮಾಡ್ತಿದ್ವು, ಇವಾಗ ಹಂಗೆ ಸರಿ ಅನ್ಸಲ್ಲ ಅಂತ ಹೇಳೋ ಹಾಗೆ ಮಾಡಲ್ಲ. ಅದಾದಮೇಲೆ ಸರಿ ಇಲ್ಲಿಂದ ಕಲ್ಯಾಣಿಗೆ ಫಸ್ಟ್ ಪೂಜೆ ಮಾಡಬೇಕು. ನಾವು ಫಸ್ಟ್ ಬರ್ತಿದ್ದಂಗೆ ಮಾಡೋದು ಕೆಲಸನೇ ಕಲ್ಯಾಣಿಗೆ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡೋದು ಗಂಗೆ ಪೂಜೆ ಮಾಡಿದ್ಮೇಲೆ ಅದಾದಮೇಲೆ ಹೊರ್ಗಡೆಗೆ ಎಲ್ಲಾದರೂ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗೋದು ನಾವು. ಸೊ ಹಾಗಾಗಿ ಫಸ್ಟು ಗಂಗೆ ಪೂಜೆ ಮೇನ್ ಅಂತ ಹೇಳಿ ನಾನು ಪೂಜೆ ಮಾಡ್ತಾಯಿದ್ದೆ. ಆ್ಯಂಡ್ ಇದೆಲ್ಲ ಮುಗಿಸೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು. ಅವರು ಮನೇಲೆಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ರು. ಬಟ್ ಪಾಪು ಕೂರಿಸ್ಕೊಂಡು ಮುಡಿ ಕೊಟ್ಟಾಗ ಏನಾಗುತ್ತೆ, ಅದೆಲ್ಲ ಕೂದಲು ಮೈ ಮೇಲೆ ಬಿದ್ದಿರುತ್ತೆ, ಒಂಥರ ಚುಚ್ಚಿದಂಗೆ ಆಗುತ್ತೆ. ಅದೇ ಇದರಲ್ಲಿ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಅವರು ಕೂಡ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ಅವ್ರು
ರೆಡಿಯಾಗಿ ಬಂದಮೇಲೆ ನಾವು ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ದೋ. ಆ್ಯಂಡ್ ಇಲ್ಲಿ ಜ್ಯೇಷ್ಠ ಮತ್ತು ದೀಪಕ್ ಅವ್ರು ಕೂಡ ಸೇರಿ ಪೂಜೆ ಮಾಡ್ತಾ ಇದ್ದಾರೆ. ಚೆನ್ನಾಗಾಯಿತು. ಇದು ಒಂಥರ ದೇವಸ್ಥಾನ ಅದೆಲ್ಲ ಟ್ರಿಪ್ ಮಾಡಿದ್ದು ಒಂಥರ ಚೆನ್ನಾಗಾಯಿತು. ಆ್ಯಂಡ್ ಸುಸ್ತು ಕೂಡ ಅಷ್ಟೇ ಆಗಿತ್ತು, ಏಕೆಂದರೆ ಕಂಟಿನ್ಯೂಸ್ ಆಗಿ ಬೆಳಗಿನ ಜಾವ ಬೇಗ ಎದ್ದೇಳೋದು, ಹಬ್ಬ ಇತ್ತು, ಪ್ರಿಪ್ರೇಷನ್ಸು, ಮನೆ ಕ್ಲೀನಿಂಗು ಅಂತ ಎಲ್ಲ ಒಂದು ವಾರದಿಂದ ಫುಲ್ಲು ಸುಸ್ತಾಗ್ಬಿಟ್ಟಿದ್ವು. ಅದ್ರ ಮಧ್ಯೆ ಈ ಥರ ಟ್ರಾವೆಲಿಂಗ್ ಎಲ್ಲ ಅಂತ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಸುಸ್ತಾದಂಗೆ ಆಗಿಬಿಟ್ಟಿತ್ತು. ಈಗ ನನ್ನ ಹಸ್ಬೆಂಡ್ಗೆ ಫ್ರೆಶ್ ಅಪ್ ಆಗಿ ಬಂದರು ಅಂತ ಇವಾಗ ನಾಮ ಹಚ್ಚಿಸ್ಕೊತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಅಡ್ಡನಾಮ, ನನ್ನ ಹಸ್ಬೆಂಡ್ ಮನೆ ಕಡೆ ಎಲ್ಲ ಇವಾಗ 3 ನಾಮ. ಬಟ್ ನಮ್ಮ ಮನೆಯಿಂದ ದೇವ್ರಿಗೆ ಹೋಗುತ್ತಲ್ವ, ಸೊ ಹಚ್ಚಿಸ್ಕೊಂಡ್ರೆ ಏನೂ ಆಗಲ್ಲ ಅಂತೇಳಿ ಹಚ್ಚಿಸ್ಕೊಂಡು ಲಾಸ್ಟಿಗೆ ಸರಿ ಇಬ್ಬರು ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿ ಒಟ್ಟಿಗೆ ಪೂಜೆ ಮಾಡಿದ್ವು. ತುಂಬ ಚೆನ್ನಾಗಿತ್ತು ಟ್ರಿಪ್ಪೆಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಹೀಗೆ ಪ್ರತಿ ವರ್ಷವೂ ಹೋಗ್ತೀವಿ ಮನೆ ದೇವರಿಗೆ. ಮುಂಚೆ ಅಂದರೆ ಭದ್ರಾವತಿಯಿಂದ ಬರ್ತಿದ್ವು, ಇವಾಗ ಹಂಗಲ್ಲ, ಬೆಂಗಳೂರಿಂದನೇ ಬಂದ್ವು ಈ ಸತಿ. ಯಾಕೆಂದರೆ ಅಮ್ಮ ಈ ಸತಿನೂ ಬನ್ನಿ ಭದ್ರಾವತಿಯಿಂದನೇ ಹೋಗೋಣ ಅಂತ, ನಾವು ನಿಮ್ಗೊಬ್ರಿಗೋಸ್ಕರ ನಾವು ಅಲ್ಲಿಗೆ ಬರಬೇಕು ಮಮ್ಮಿ, ಎಲ್ಲ ಇಲ್ಲಿಂದ ಹೊರಡೋದು, ಇಲ್ಲೇ ಬನ್ನಿ, ಎಲ್ಲ ತೊಗೊಂಡು ಬನ್ನಿ, ನೀವೇನು ಮಡ್ಲಕ್ಕಿ ಕೊಡಬೇಕಲ್ವ ದೇವರಿಗೆ, ಅದನ್ನೆಲ್ಲ ಇಲ್ಲಿಗೆ ತೊಗೊಂಬನ್ನಿ, ಪರವಾಗಿಲ್ಲ, ಇಲ್ಲಿಂದನೇ ಹೋಗೋಣ ಅಂತ ಹೇಳಿ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಸರಿ ಅಂತ ಹೇಳಿ ಇಲ್ಲಿಂದನೇ ಹೊರಟಿದ್ದು. ಹಾಗಾಗಿ ವರಮಹಾಲಕ್ಷ್ಮಿ ಆಗಿದ್ದು ನೆಕ್ಸ್ಟ್ ಸಂಡೇನೇ ಹೊರಟ್ವಿ. ಏಕೆಂದರೆ ಹಬ್ಬ ಮತ್ತು ಗೌರಿ ಹಬ್ಬ ಬರುತ್ತೆ, ಅಮ್ಮ ಮತ್ತೆ ಊರಿಗೆ ಹೋಗಬೇಕು, ಅದೆಲ್ಲ ಸರಿಯಾಗಲ್ಲ ಅಂತ ಹೇಳಿ, ಮತ್ತು ನಮಗೂ ರಜೆಗಳು ಸಿಗಲ್ಲ, ನನ್ನ ಹಸ್ಬೆಂಡ್ಗೆ, ದೀಪಕ್ ಅವ್ರಿಗೆ, ಜ್ಯೇಷ್ಠಂಗೆ ಅಂತ ಹೇಳಿಬಿಟ್ಟು ನಾವೆಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡಿಕೊಂಡು ಸಂಡೇ ಹೊರಟಿದ್ದಾಯಿತು. ಸೊ ಇಲ್ಲಿ ಕಲ್ಯಾಣಿಲೆಲ್ಲ ಪೂಜೆ ಆದಮೇಲೆ ನೀಟಾಗಿ ಮತ್ತೆ ಏನು ನಾವು ಚೊಂಬಿಗೆಲ್ಲ ನೀರು ತುಂಬಿ ಪೂಜೆ ಮಾಡ್ತೀವಲ್ವ, ಅದನ್ನೆಲ್ಲ ತೆಗೆದು ಮತ್ತು ಕಲ್ಯಾಣಿಗೆ ಹಾಕಿ ಅದಾದಮೇಲೆ ನಾವು ಏನು ಹಣ್ಣುಕಾಯಿ ಮತ್ತು ಬಾಳೆಹಣ್ಣೆಲ್ಲ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ದುಡ್ಡಿಟ್ಟು ನಾಮ ಎಲ್ಲ ಹಚ್ಚಿಸ್ಕೊಂಡಿರ್ತೀವಲ್ಲ, ದಾಸಪ್ಪನ ಕೈಲಿ ಕೊಟ್ಟು ಪಾಪು ಕೈಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೊರಟ್ವು. ನಾವು ಯಾರಿಗಾದ್ರೂ ಅಷ್ಟೇ, ಸೊ ಮೇನು ದಾಸಪ್ಪ ಅಂತ ಹೇಳ್ತಾರೆ. ನಮ್ಮ ಮನೆ ಕಡೆಯೂ ಅಷ್ಟೇ, ನಾವು ಮದುವೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ಕೂ ದಾಸಪ್ಪನ ಕರೆಸ್ತೀವಿ. ಸೊ ದೇವರು ಜಾಸ್ತಿ ಅವರೆಲ್ಲ ಇರ್ತಾರಂತೆ. ಸೊ ಹಾಗಾಗಿ ಅದೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಗೆ ಬರೋಷ್ಟೊತ್ತಿಗೆ ಆಗಲೇ 12 ಗಂಟೆ 12:15 ಆಗಿತ್ತು ಅನಿಸುತ್ತೆ, ನನಗೆ ಎಕ್ಸಾಕ್ಟಾಗಿ ಟೈಮ್ ಗೊತ್ತಿಲ್ಲ. ಸೊ ಅಲ್ಲೆಲ್ಲ ಆದಮೇಲೆ ಸರಿ ನಡೀರಿ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದವು. ಇಲ್ಲಂತೂ ಸಿಕ್ಕಾಪಟ್ಟೆ ರಶಪ್ಪ, ಯಪ್ಪ, ಮೇಲ್ಕೋಟೆಗೆ ರಜದ ದಿನ ಹೋಗಲೇಬಾರ್ದು, ಎಕ್ಸ್ಪೆಷಲಿ ಶ್ರಾವಣ ಮಾಸದಲ್ಲಿ ಹೋಗಬಾರ್ದು. ನಾನು ನೋಡ್ದಂಗೆ ಶ್ರಾವಣದಲ್ಲೇ ಈ ಥರ ಜಾಸ್ತಿ ರಶ್ ಇಲ್ಲ, ಅಂದರೆ ನಿಮಗೆ ಅಷ್ಟೊಂದು ರಶ್ ಇರಲ್ಲ. ಬೇರೆ ದಿವಸ ಹೋದರೆ ಅಷ್ಟೊಂದು ರಶ್ ಇರಲ್ಲ, ಸಂಡೇ ಅಲ್ವಾ, ಶ್ರಾವಣ ಬೇರೆ ಅಲ್ವಾ, ಸಿಕ್ಕಾಪಟ್ಟೆ ಜನ ಅಂದರೆ ಜನ. ಸೊ ಅದಾದಮೇಲೆ ನಾವು ಮನೆಯಿಂದನೇ ಏನು ಮಾಡಿಬಿಟ್ಟಿದ್ವು, ಮನೆಯಿಂದನೇ ಹೂವು, ಹಣ್ಣು, ಕಾಯಿ ಮತ್ತು ಗಂಧಕಡ್ಡಿ, ಕರ್ಪೂರ ಎಲ್ಲ ದೇವಸ್ಥಾನಗಳಿಗೂ ಸಪ್ರೇಟ್ ಕವರ್ ಮಾಡಿಕೊಂಡು ಮತ್ತೊಂದು ಅಡಿಕೆ ತಟ್ಟೆ ತೊಗೊಂಬಂದಿದ್ವು. ಹೆಣ್ದೇವ್ರ ದೇವಸ್ಥಾನಕ್ಕೆಲ್ಲ ಅದರಲ್ಲಿ ಇಟ್ಕೊಂಡು ಹೋಗೋಣ, ಮಡ್ಲಕ್ಕಿ ಸೀರೆ ಎಲ್ಲ ಕೊಡೋಕ್ಕಿತ್ತಲ್ಲ. ಸೊ ಹಾಗಾಗಿ ಅದಕ್ಕೆ ತಟ್ಟೆ ತಂದಿದ್ವು. ಇದಕ್ಕೆಲ್ಲ ಕವರು ಮೇಲ್ಗಡೆ ತೊಗೊಂಡೋಗ್ಬೇಕಂತ ಹೇಳಿ ಸಪ್ರೇಟಾಗಿ ಕವರೆಲ್ಲ ತೊಗೊಂಡು ಬಂದುಬಿಟ್ಟಿದ್ವು. ಇಲ್ಲೆಲ್ಲ ಮತ್ತೆ ಸುಮ್ಮನೆ ಹಿಂಸೆ ತೊಗೊಳ್ಳೋದು, ಮತ್ತು ಇದೊಂದಿಷ್ಟು ಬೇಡ, ಮನೇಲೇ ಹೆಂಗೂ ಕಾಯಿ ಇರತ್ತೆ ಅಂತ. ನಮ್ಮ ಅಮ್ಮ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಾಮ ಬೇರೆ ಇಡ್ಸ್ಕೊಂಡು ಸೇಮ್ ಒಳ್ಳೆ ದೇವ್ರ ತನನೇ ಕಾಣಿಸ್ತಿದ್ಲು. ನಂದೇ ದೃಷ್ಟಿ ಆಗುತ್ತೇನೋ, ಅಷ್ಟು ಮುದ್ದಾಗಿ ಕಾಣಿಸ್ತಿತ್ತು. ಅಮ್ಮ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ, ಓಕೆನಾ. ಅದಾದಮೇಲೆ ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆ ಇಲ್ಲಿ ಸ್ಟೆಪ್ಸಿಗೆ ಪೂಜೆ ಮಾಡ್ತಾರೆ. ಸೊ ಈ ವರ್ಷ ಜ್ಯೇಷ್ಠ ಮತ್ತು ದೀಪಕ್ ಅವ್ರದ್ದು ಜೋಡಿಗಳು ಅಂತ ಹೇಳಿ ಅವ್ರ ಕೈಲಿ ಪೂಜೆ ಮಾಡಿಸಿ ಕಾಯಿ ಹೊಡಿಸಿ ಹೊರಟಿದ್ದಾಯಿತು. ಇಲ್ಲಂತೂ ಸೈಡಲ್ಲಂತೂ ಯಾವಾಗಲೂ ಅಷ್ಟೇ ಬೆಟ್ಟಕ್ಕೆ ಹತ್ತಕ್ಕೆ ಬಿಡಲ್ಲ, ಅಷ್ಟು ತುಂಬ್ಕೊಂಡ್ಬಿಟ್ಟಿರ್ತಾರೆ, ಜನಗಳಿಗೆ ಬರೋಕ್ಕೆ ಬಿಡಲ್ಲ. ಹಿಂಗೆ ತಲೆ ಮೇಲೆ ಇಡ್ತೀವಿ ಅಂತ ನಿಜವಾಗ್ಲೂ ಅದೊಂದು ಸ್ವಲ್ಪ ಇರಿಟೇಷನ್ ಅನಿಸುತ್ತೆ. ಬೇಡ ಅಂದರೂ ಅದನ್ನು ಮಾಡೋದು ಅದೆಲ್ಲ ಸರಿ ಅನಿಸಲ್ಲ. ಸೊ ಸಮ್ಟೈಮ್ಸ್ ಅದೊಂದು ಸತಿ ಇರಿಟೇಷನ್ಸ್ ಆಗುತ್ತೆ ಅಷ್ಟೇ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದಾಯಿತು. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಯಾಕೆ ಅಂತ ಅಂದರೆ ತಿಂಡಿ ತಿಂದಿರಲಿಲ್ಲ, 12 ಗಂಟೆ ಹಿಂದಿನ ದಿನ ತಿಂದಿದ್ದು ಅಷ್ಟೇ, ಇಷ್ಟಿಷ್ಟು. ಬೆಳಗ್ಗೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತು. ನಾವು ತಿಂದಾಗಲೇ 3 ಗಂಟೆ, ಅದರಲ್ಲಿ ಬೇರೆ ಬೆಟ್ಟ ಹತ್ತಬೇಕಿತ್ತಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಯಿತು. ಹತ್ತಕ್ಕೆ ಅನ್ನೋದಕ್ಕೆ ಏನು ಜಾಸ್ತಿ ಸ್ಟೆಪ್ಸ್ ಇಲ್ಲ, ಬಟ್ ಹಸ್ಕೊಂಡಿದ್ವಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಸುಸ್ತಾದಂಗೆ ಅನ್ನಿಸ್ತಿತ್ತು. ಹೋಗ್ತಾ ಇಲ್ಲಿ ಒಂದು ಫ್ಯಾಮಿಲಿ ಕೂತಿತ್ತು, ಅಪ್ಪ ಅಮ್ಮ ಇಬ್ಬರು ಮಕ್ಕಳು ತುಂಬ ಚೆನ್ನಾಗಿದ್ವು. ಅದ್ರ ಜೊತೆ ನಾವೊಂದೆರಡು ಫೋಟೋಸು ವೀಡಿಯೋಸ್ನೆಲ್ಲ ತಕ್ಕೊಂಡು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ನಮಗೇನು ಅಷ್ಟೊಂದು ಸುಸ್ತು ಅನಿಸ್ತಿರ್ಲಿಲ್ಲ, ಅಮ್ಮಂಗಂತೂ ತುಂಬ ಸುಸ್ತಾಗ್ಬಿಟ್ಟಿತ್ತು. ಪಾಪ ಅವರು ಟ್ಯಾಬ್ಲೆಟ್ಸ್ ಬೇರೆ ತೊಗೋತಾರೆ, ಹತ್ತಕ್ಕೆ ಒಂದು ಸ್ವಲ್ಪ ಕಾಲು ಬೇರೆ ನೋವಾಗುತ್ತಾ. ಸೊ ಹತ್ಕೊಂಡು ಬರೋಷ್ಟೊತ್ತಿಗೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅದರಲ್ಲಿ ಬೇರೆ ನಮ್ಮ ಅಮ್ಮನ ಕ್ಯಾರಿ ಮಾಡಬೇಕಲ್ಲ, ಅವ್ರು ತಪ್ಪಿದ್ರೆ ಇವ್ರು ತಪ್ಪು, ನನ್ನ ಹಸ್ಬೆಂಡ್ ತಪ್ಪಿದ್ರೆ ದೀಪಕ್ ಅವ್ರ ಕೈಲಿ, ದೀಪಕ್ ಅವ್ರ ತಪ್ಪಿದ್ರೆ ಶಶು ಕೈಲಿ. ನಾವಂತೂ ಹುಡುಗಿರು ಯಾರೂ ಎದ್ಕೊಳ್ಳಿಲ್ಲ, ಯಾಕೆಂದರೆ ಸೀರೆ ಉಟ್ಕೊಂಡು ನಾವು ಬೆಟ್ಟ ಹತ್ತುತ್ತಿರೋದೇ ಹೆಚ್ಚು ಅನ್ನೋ ಥರ. ಅದರಲ್ಲಿ ನಮ್ಮನ್ನೆಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ನಾನು ಹುಟ್ಟಿರೋ ಸೀರೆ ಮತ್ತು ಜ್ಯೇಷ್ಠ ಹುಟ್ಟಿರೋ ಸೀರೆ
ನಿಮಗೆ ಇಷ್ಟ ಆಗಿದ್ರೆ ಹೇಳಿ. ಅದರಲ್ಲಿ ಇನ್ನೂ ಕೂಡ ಕಲರ್ಸ್ಗಳಿದೆ, ನನಗೆ ವಾಟ್ಸಪ್ ಮಾಡಿದರೆ ನಾನು ನಿಮಗೆ ಕಲರ್ಸ್ಗಳು ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. 1200 ರುಪೀಸ್ ಅಷ್ಟೇ ಸ್ಯಾರೀಸು, ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ. ಜೇಸ್ರ ಕೂಡ ನನ್ನ ಹತ್ರನೇ ತೊಗೊಂಡ್ರು. ಆ್ಯಂಡ್ ನಾವು ಪ್ಲ್ಯಾನ್ ಮಾಡ್ಕೊಂಡು ಈ ದೇವ್ರಿಗೆ ಹೋಗುವಾಗ ಉಟ್ಕೊಳ್ಳೋಣ ಅಂತೇಳಿ ಉಟ್ಕೊಂಡಿದ್ದು. ಸೊ ಹೆಂಗೋ ಮೇಲ್ಗಡೆಗೆ ಬಂದು ತಲುಪಿದ್ವು. ಬಟ್ ಅಮ್ಮಂಗೋಸ್ಕರ ಕಾಯ್ತಾಯಿದ್ವು. ಅಮ್ಮಂಗೆ ಸುಸ್ತಾಗಿತ್ತಲ್ಲ, ಸ್ವಲ್ಪ ನಿಧಾನಕ್ಕೆ ಬರ್ತಾಯಿದ್ರು ಅಂತ ಹೇಳಿ ವೆಯ್ಟ್ ಮಾಡ್ಕೊಂಡು ನಾವು ಕೂಡ ಹತ್ತಿದ್ವು. ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ನಮ್ಮ ಅಮ್ಮ ಅಂತೂ ಸಿಕ್ಕಾಪಟ್ಟೆ ಮುದ್ದ ಕಾಣಿಸ್ತಿದ್ಲು, ನನ್ನದೇ ದೃಷ್ಟಿ ಆಗಂಗೆ. ಆ್ಯಂಡ್ ಇಲ್ಲಿ ಒಳಗೆ ಹೋಗ್ಬೇಕಾದ್ರೇನೂ ಅಷ್ಟೇ, ಮೇಲೆ ಅಷ್ಟೆಲ್ಲ ಹತ್ಕೊಂಡು ಬಂದು ಫುಲ್ ಸುಸ್ತಾಗಿರುತ್ತಲ್ವ, ಇಲ್ಲಿ ಒಳಗೆ ಹೋಗ್ತಿದ್ದಂಗೆ ಫುಲ್ ತಣ್ಣಗಾಗಿ ಏನೋ ಒಂಥರ ನೆಮ್ಮದಿ. ಆ್ಯಂಡ್ ಈ ಸತಿ ಏನಂತ ಅಂದರೆ, ನಾವು ಯಾವ ವರ್ಷ ಬಂದಾಗ್ಲೂ ನಮಗಿಲ್ಲಿ ಪ್ರಸಾದ ನಿಮಗೆ ಯೂಶ್ವಲಿ ಕೊಡಲ್ಲ, ಅಂದರೆ ಅನ್ನದ ಪ್ರಸಾದ ಕೊಡಲ್ಲ. ಬಟ್ ಈ ಸತಿ ಏನೋ ಗೊತ್ತಿಲ್ಲ, ಚಿತ್ರಾನ್ನ ಮೊಸರನ್ನ ಎಲ್ಲ ಕೊಡ್ತಾಯಿದ್ರು. ಅದು ಪ್ರಸಾದ ಸಿಕ್ತು, ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ದೇವಸ್ಥಾನದ ಒಳಗೆ ಹೋಗಿ ಬಂದಮೇಲೆ. ಆ್ಯಂಡ್ ನಮ್ಮದು ಯೋಗ ನರಸಿಂಹಸ್ವಾಮಿ ಮನೆ ದೇವರಾಗಿರುತ್ತೆ. ಸೊ ನಾವು ಯಾವ ದೇವ್ರು ತಪ್ಪಿದ್ರು ಯೋಗ ನರಸಿಂಹಸ್ವಾಮಿ ಮತ್ತು ಕಣ್ಕುರಮ್ಮನ ನಾವು ತಪ್ಪಿಸಲ್ಲ. ಸೊ ನಮ್ಮದು ಮೇನ್ ಮನೆ ದೇವರಿದು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮನೆ ದೇವ್ರಿಗೆ ಬಂದಾಗ. ಎಲ್ಲಿಗೆ ಹೋದ್ರೂ ಇದರಷ್ಟು ನೆಮ್ಮದಿ ಸಿಗೋಲ್ಲ. ಏನೋ ಒಂಥರ ತುಂಬ ಪೀಸ್ಫುಲ್ಲಾಗಿದೆ. ಅಷ್ಟು ರಶ್ಗಳಲ್ಲೂ ಅಷ್ಟು ಹಿಂಸೆ ಮಾಡ್ಕೊಂಡು ಇಷ್ಟೆಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ರು ನಮ್ಗೆ ಅಷ್ಟೊಂದೇನು ಹಿಂಸೆ ಅನಿಸೋದೇ ಇಲ್ಲ. ಅಲ್ಲಿಗೆ ಹೋದಾಗ ಅಷ್ಟೊಂದು ಪೀಸ್ಫುಲ್ಲಾಗಿರುತ್ತೆ ದೇವ್ರನ್ನ ನೋಡಿದಾಗ ಅಂತಲೇ ಹೇಳ್ಬೋದು. ಸರಿ, ಇಲ್ಲೆಲ್ಲ ಹೆಂಗಿದ್ರು 12 ಗಂಟೆ 1 ಗಂಟೆ ತನಕ ಓಪನ್ ಇದೆ ಅಲ್ಲ, ಮೇ ಬಿ ಏಕೆಂದರೆ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಹತ್ರ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ಈ ಸತಿ ಇಲ್ಲೇ ಓಪನ್ ಮಾಡಿದ್ದಾರೆ ಶ್ರಾವಣ ಅಂತ ಅಂದಮೇಲೆ. ಕೆಳಗಡೆ ಚೆಲುವನಾರಾಯಣ ಸ್ವಾಮಿ ಹತ್ರನೂ ತುಂಬಾ ಟೈಮ್ ಓಪನ್ ಮಾಡಿರ್ತಾರೆ, ಅಲ್ಲೂ ಕೂಡ ಈ ಥರ ಕ್ಲೋಸ್ ಮಾಡಿರಲ್ಲ ಬಿಡು ಅಂತ ಹೇಳ್ಬಿಟ್ಟು ಏನು ಮಾಡೋದು, ನಿಧಾನಕ್ಕೆ ಆರಾಮಾಗಿ ಇನ್ನೇನು ಹತ್ಬಿಟ್ಟಿದ್ದೀವಿ, ಇಳಿಲೇಬೇಕು. ಸೊ ನೋಡಿಕೊಂಡು ಬರೋಣ, ಇದೇ ಥರ ಓಪನ್ ಇರುತ್ತೆ ಅಂತ ಬಂದರೆ ಇಲ್ಲಿ ಓಪನ್ನೇ ಇಲ್ಲ. 3:30-4 ಗಂಟೆ ತನಕ ದೇವ್ರ ಬಾಗಿಲು ಓಪನ್ ಮಾಡಲ್ಲ ಅಂದರು. ಸರಿ, ಇಲ್ಲೇ ಇಷ್ಟೊಂದು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ನಾವು ಮತ್ತೆ ಇನ್ನು ಸಾಮ್ನಾಳಮ್ಮ ಕಣ್ಕುರಮ್ಮಂಗೆ ಮತ್ತು ನಮ್ಮ ಮನೆದೇ ಇನ್ನೊಂದು ಊರು ದೇವರು ಅಲ್ಲಿಗೆ ಬೇರೆ ಹೋಗಬೇಕಿತ್ತು, ರಂಗನಾಥ ಸ್ವಾಮಿ ಟೆಂಪಲ್ಗೆಲ್ಲ. ಸೊ ಸರಿ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಸರಿ ಆಗಲ್ಲ, ಅಲ್ಲೂ ಎಲ್ಲ ಕವರ್ ಮಾಡಬೇಕು ಒಂದೇ ದಿನ. ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿದೆ, ಇನ್ನೇನು ಮಾಡೋದು, ಇಲ್ಲಿ ಸರಿ ಆಗಲ್ಲ ಅಂತ ಹೇಳಿ ಸರಿ ಅಂತ ನಮ್ಮ ಅಮ್ಮ ಬೇರೆ ಪಾಪ ಅಷ್ಟೊತ್ತಿಗೆ ಮಲಗೇ ಬಿಟ್ಟಿತ್ತು. ಮೇಲಿಂದ ಹತ್ತಿ ಇಳಿಯೋಷ್ಟೊತ್ತಿಗೆ ಬೆಳಗ್ಗೆ ಬೇರೆ ಬೇಗ ಎದ್ದಿದ್ಲಲ್ಲ. ಸೊ ಹಾಗಾಗಿ ಅವಳಿಗೂ ಸುಸ್ತಾಗಿತ್ತು, ಮಲ್ಕೊಂಡಿದ್ಲು. ಸರಿ ಅಂದ್ಬಿಟ್ಟು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ಬಿಡೋಣ ಈಡ್ಗಾಯಿ ಹಾಕ್ಕೊಂಡು ಅಂತ ಹೇಳಿ ಹೊರ್ಗಡೆನೇ ಏನಿತ್ತಲ್ಲ ಅಲ್ಲೇ ಪೂಜೆ ಮಾಡಿಕೊಂಡು ಯೋಚನೆ ಮಾಡ್ತಾಯಿದ್ವು ಏನು ಮಾಡೋದು, ಹೆಂಗೆ ಮಾಡೋದು ಅಂತ ಹೇಳಿ. ಆಮೇಲೆ ನಾನು ಬಿಡು ಮಮ್ಮಿ ಮತ್ತೆ ಇವಾಗ ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಹೆಂಗೂ ಬಂದಿದ್ದೀವಿ ಮೇಲ್ಗಡೆ ಅಂತೂ ಪೂಜೆ ಮೇಯ್ನಾಗಿ ಆಯ್ತಲ್ವ. ಸೊ ಇವಾಗ ಇಲ್ಲೇ ಹೊರ್ಗಡೆನೇ ಹೂವೆಲ್ಲ ಹಾಕಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಹೂವೆಲ್ಲ ಹಾಕ್ಕೊಂಡು ನಾನು ಜಸ್ಟ್ ಎಲ್ಲ ಪೂಜೆ ಮಾಡೋಕ್ಕೆಲ್ಲ ತಕ್ಕೋತಾಯಿದ್ವು. ಆಮೇಲೆ ಮೇಲ್ಗಡೆಗೆ ಶಲ್ಯ ಕೊಡಬೇಕಿತ್ತು, ಅದನ್ನು ಕೂಡ ಮರ್ತು ಬಂದುಬಿಟ್ವು. ಆಮೇಲಿಂದ ರಂಗನಾಥ ಸ್ವಾಮಿ ಟೆಂಪಲ್ಗೆ ಕೊಟ್ಬಿಟ್ವು, ಅಲ್ಲೇ ಕೊಡೋಣ ಬಿಡು, ಅದು ಇದು ಎಲ್ಲ ಒಂದೇ ಅಂತ ಹೇಳಿಬಿಟ್ಟು. 3 ನಾಮ ಅಂದರೆ ಎಲ್ಲ ದೇವರುಗಳು ಒಂದೇ, ತಿರುಪತಿ ಒಕ್ಲರಿಗೆ ಸೇರ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅಂತ. ಬಟ್ ಇಲ್ಲಿ ಮಂಗಗಳಂದರೆ ಮಂಗಗಳಪ್ಪ, ಮೇಲ್ಕೋಟೆಲ್ಲಂತೂ ಸಿಕ್ಕಾಪಟ್ಟೆ. ನಾವು ಹಾಕಿದ ಹೂವನೋ ಮತ್ತು ಚಿಪ್ಪೆನೋ, ಒಂದು ಚಿಪ್ ಬಾಳೆಹಣ್ಣು ಇಟ್ಟಿದ್ವು ಒಂದೆರಡು, ನಾನೊಂದೆರಡು ಹಂಗೆ ಕೊಟ್ಟೆ, ಅಲ್ಲೇ ಇಡೋದಕ್ಕಿಂತ ಕೊಡೋಣ ಅಂತ ಹೇಳಿ ಒಂದೆರಡು ಕೊಟ್ಟಿದ್ದೆ. ಅದು ನೋಡಿದ್ರೆ ಈ ಕಡೆ ಇಟ್ಬಿಟ್ಟು ನಾನು ಹಿಂಗೆ ಪೂಜೆ ಮಾಡೋಷ್ಟೊತ್ತಿಗೆ ಆಗಲೇ ಒಂದು ಚಿಪ್ ಫುಲ್ಲೇ ಎತ್ಕೊಂಡೇ ಹೋಗ್ಬಿಡ್ತು. ದೇವರಿಗಲ್ವಾ ಬಿಡು, ಪರವಾಗಿಲ್ಲ, ಪ್ರಾಣಿಗಳು ತಿನ್ಕೊಂಡ್ರೆ ಏನಾಗಲ್ಲ, ದೇವ್ರು ತಿಂದಂಗೆ ಅಂತ ಅಂದ್ಕೊಂಡು ಸುಮ್ಮನಾದ್ವು. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಒಂದೊಂದು ಸತಿ ಅನಿಸಿದ್ದು ನನಗೆ, ಇಲ್ಲಿ ಕಾಯೋ ಬದಲು ಹೊರ್ಗಡೆ ಕುತ್ಕೊಂಡು ಕಾಯೋ ಬದಲು ಇತ್ಲಾಗೆ ದೇವಸ್ಥಾನದ ಹತ್ರನೇ ಕುತ್ಕೊಂಡು ಕಾದಿದ್ರೆ ಆರಾಮಾಗಿ ಹೋಗೇ ಬಿಡ್ಬೋದಿತ್ತು ಅಂತ. ನಾವು ಊಟ ಗೀಟ ಎಲ್ಲ ಮಾಡ್ಕೊಂಡು ಹೊರಡೋಷ್ಟೊತ್ತಿಗೆ ಅಷ್ಟೊತ್ತೇ ಆಗ್ಬಿಡ್ತು 4 ಗಂಟೆ. ಬಟ್ ಊಟ ಎಲ್ಲ ಮಾಡಿಬಿಟ್ಟಿದ್ವು, ಎಂಜ್ಲುಗೈ ಆಗುತ್ತೆ, ಸರಿಯಾಗಲ್ಲ, ಮತ್ತು ಬೇರೆ ಕಡೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟು. ಈಗ ಜ್ಯೇಷ್ಠ ಮತ್ತು ದೀಪಕರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಒಂಥರ ಖುಷಿ ಆಯಿತು, ಒಟ್ಟು ಫ್ಯಾಮಿಲಿ ಆಗೋಯ್ತು. ಇವಾಗ ಕಂಪ್ಲೀಟ್ ಆದಂಗೆ ಅನ್ನಿಸ್ತಾ ಇದೆ ನಮಗೆ. ಕಂಪ್ಲೀಟ್ ಫ್ಯಾಮಿಲಿ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಒಂದು ಬೇರೆಯೇ ಖುಷಿ ಅಂತಲೇ ಹೇಳ್ಬೋದು. ಇಷ್ಟು ದಿನ ನಾನು ಅಮ್ಮ ಜ್ಯೇಷ್ಠ ಹೋಗ್ತಿದ್ವು, ಆಮೇಲೆ ನಾನು ನನ್ನ ಹಸ್ಬೆಂಡ್ ಜ್ಯೇಷ್ಠ ಹೋಗ್ತಾಯಿದ್ವು. ಇವಾಗ ಜ್ಯೇಷ್ಠ ದೀಪಕ್ ನಾನು ನಮ್ಮ ಮನೆಯವರು ಅಮ್ಮ ಎಲ್ಲ ಹೋಗ್ತೀವಿ. ಅದು ಒಂಥರ ಚೆನ್ನಾಗಿದೆ. ಆ್ಯಂಡ್ ನಾವು ಪ್ರತಿ ವರ್ಷವೂ ಮನೆ ದೇವ್ರಿಗೆ ಹೋಗ್ತೀವಿ, ವರ್ಷ ಮಿಸ್ ಮಾಡಲ್ಲ. ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಏನಂದ್ರೂ ಮನೆ ದೇವ್ರಿಗಂತೂ ಹೋಗಲೇಬೇಕಂತೆ, ಪ್ರತಿ ವರ್ಷಕ್ಕಾದರೂ ಹೋಗಲೇಬೇಕು. 6 ತಿಂಗಳಿಗೆ ಹೋಗ್ತಾರೆ ಕೆಲವೊಬ್ರು, 3 ತಿಂಗಳಿಗೆ. ಬಟ್ ನಮಗೆ ದೂರದಿಂದ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಪ್ರತಿ ವರ್ಷ ಎಲ್ಲ ದೇವ್ರಿಗೂ ಮಡ್ಲಕ್ಕಿ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಬಂದೆಲ್ಲ ಮಾಡಿಸ್ಕೊಂಡು ಹೊರಟೋಗ್ಬಿಡ್ತೀವಿ. ಸೊ ಅದಾದಮೇಲಿಂದ ಸರಿ ಅಂತ ಹೇಳಿಬಿಟ್ಟು ಒಂದು ಈಡ್ಗಾಯಿ ಹಾಕಿಸ್ಕೊಂಡು ಇಲ್ಲೇ ದೇವ್ರ ಮುಂದಗಡೆ ಮೇನ್ ಬಾಗಿಲು ಏನಿರುತ್ತಲ್ಲ ಅಲ್ಲಿ ಹಾಕಿಸ್ಕೊಂಡು ಅದಾದಮೇಲೆ ತಿಂಡಿ ತಿನ್ನೋಣ ಅಂತ ಹೋದ್ವು. ಸೊ ನಾವು ಮನೆಯಿಂದನೇ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ವು. ತಿಂಡಿಗೆ ಚಿತ್ರಾನ್ನ
ಆಮೇಲೆ ಮೊಸರನ್ನ ಸ್ವಲ್ಪ, ಹಾಗೆ ಇದು ಚಿಪ್ಸ್ ಎಲ್ಲ ತೊಗೊಂಡು ಬಂದಿದ್ವು. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಬೋಂಡ ಮಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಬಾಯಲೆಲ್ಲ ನೀರು ಬರುತ್ತೆ ನನಗಂತೂ ಈಗಲೂ ನೆನೆಸ್ಕೊಂಡ್ರೆ. ಅದಾದಮೇಲೆ ಒಂದು ಕಾಫಿ ಮಾಡ್ಕೊಂಡು ಬಂದಿದ್ವು. ಯಾಕೆಂತ ಅಂದರೆ ಕಾಫಿ ಇಲ್ಲ ಅಷ್ಟೊಂದು ಚೆನ್ನಾಗಿ ಸಿಗಲ್ಲ ನೀವು ಊರುಗಳ ಕಡೆ ಬಂದರೆ, ಸೊ ಹಾಗಾಗಿ ಅಲ್ಲೇ ಮಾಡ್ಕೊಂಡು ತೊಗೊಂಡು ಬಂದುಬಿಟ್ಟಿದ್ವು. ಅದನ್ನೆಲ್ಲ ಊಟ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾವು 3:30 ಆಗೋಗಿತ್ತು. ಸರಿ ಅಂತ ಹೇಳಿ ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಚಿಲ್ ಮಾಡ್ಕೊಂಡು ಕುತ್ಕೊಂಡಿದ್ವು ಹಾಗೆ ಮಾತಾಡಿಕೊಂಡು. ಟೈಮು ಆಗಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಎಷ್ಟು ಗಂಟೆಗೆ ಮುಗಿಸಿದ್ವು ಅಂದರೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ದೇವಸ್ಥಾನಗಳನ್ನು ಕವರ್ ಮಾಡಿಬಿಟ್ವು ಅಷ್ಟು ಬೇಗ ಬೇಗ. ಯಾಕೆಂತಂದರೆ ನಮಗೆ ಲೇಟ್ ಆಗೋದೇ ಇಲ್ಲಿ ಮೇಲ್ಕೋಟೆಲ್ಲೇ. ಯಾಕೆಂತಂದರೆ ಅರ್ಧ ದಿನ ಇಲ್ಲೇ ಹೋಗ್ಬಿಡುತ್ತೆ. ಮೇಲೆ ಬೆಟ್ಟಕ್ಕೆ ಹತ್ತಬೇಕು, ಕೆಳಗಿಳಿಬೇಕು, ಪೂಜೆ ಮಾಡಿಸ್ಕೋಬೇಕು, ಮತ್ತೆ ಇಲ್ಲಿ ಚಲುವನಾರಾಯಣ ಸ್ವಾಮಿ ಹತ್ರ ಬರಬೇಕು, ಮತ್ತು ಅಲ್ಲಿಂದ ಹೊರಡಬೇಕು ಅನ್ನೋಷ್ಟಿಗೆ ಅಲ್ಲೆಲ್ಲ ರಶ್ಶು ಕ್ಲೋಸ್ ಮಾಡ್ತಾರೆ ಅನ್ನೋ ಭಯ ಬೇರೆ ಇದೇ. ಸ್ವಲ್ಪ ಬೇರೆ ದೇವಸ್ಥಾನಗಳಲ್ಲಿ ಓಪನ್ ಇರುತ್ತೆ ಆ್ಯಂಡ್ ಅಷ್ಟೊಂದು ರಶ್ ಇರಲ್ಲ. ಸೊ ಅಲ್ಲಿಂದ ನಾವು ಮೇಲ್ಕೋಟೆಯಿಂದ ಸೀದಾ ಹೊರಟು ಬಂದಿದ್ದು ಸಾಮನಾಳಮ್ಮನ ಗುಡಿ. ಸೊ ಇದು ಗ್ರಾಮ ದೇವತೆ, ಎಲ್ಲ ಸುತ್ತಮುತ್ತ ದೇವ್ರ ಊರಿಗೂ ಗ್ರಾಮ ದೇವತೆ ಅಂತ ಹೇಳ್ಬಿಟ್ಟು ಇಲ್ಲೂ ಪೂಜೆ ಮಾಡಿಸ್ತೀವಿ. ಪ್ರತಿ ವರ್ಷವೂ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಈ ವರ್ಷ ಮದುವೆ ಆಗಿದ್ದೋಸ್ತ್ರಲ್ವ ಅವ್ರ ಕೈಲಿ ಸೀರೆ ಮತ್ತು ಮಡ್ಲಕ್ಕಿ ಕೊಡ್ಸೋಣ ಅಂತ ಹೇಳಿಬಿಟ್ಟು ಅಮ್ಮ ಕೊಡಿಸ್ತಾ ಇರೋದು. ಪ್ರತಿ ವರ್ಷ ಹೋದ ವರ್ಷವೂ ನಮ್ಮ ಮದುವೆ ಆದಾಗ, ಹೋದ ವರ್ಷ ಅಂತಿದ್ವಿ, 5 ವರ್ಷದ ಹಿಂದೆನೂ ನಮ್ಮ ಮದುವೆ ಆದಾಗ ನಮ್ಮ ಸೀರೆ ಎಲ್ಲ ಕೊಟ್ಟಿದ್ರು. ಪ್ರತಿ ವರ್ಷ ಕೊಡಲ್ಲ, ಹೊಸ್ದಾಗಿ ಮದುವೆ ಆಗಿರುತ್ತಲ್ವ ಅವ್ರ ಕೈಲಿ ಸೀರೆ ಕೊಡ್ಸೋಣ, ಮಡ್ಲಕ್ಕಿ ಕೊಡ್ಸೋಣ ಅಂತ ಹೇಳಿ ಹೊರಟಿದ್ದು. ಒಳಗಡೆ ಎಲ್ಲೂ ವೀಡಿಯೋ ಶೂಟ್ ನಿಮಗೆ ಗೊತ್ತಿರುತ್ತೆ, ದೇವಸ್ಥಾನಗಳಲ್ಲಿ ಒಳಗಡೆ ಎಲ್ಲ ವೀಡಿಯೋ ಶೂಟ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ನಮ್ಮ ಮನೆ ದೇವರು ಹೆಣ್ಣು ದೇವ್ರು ಇತ್ತಲ್ಲ ಅಲ್ಲಿ ಮಾತ್ರ ಅಲೋ ಇದೆ ಅಂತ ಅಷ್ಟೇ. ಆ್ಯಂಡ್ ಇಲ್ಲಿ ಎಲ್ಲ ಪೂಜೆ ಆದಮೇಲೆ ನಮ್ಮ ಅಮ್ಮನ ನೋಡ್ರಿ ಫುಲ್ಲು ಅಷ್ಟೊತ್ತಿಗೆ ಎದ್ಬಿಟ್ಟು ಕೈ ಮುಕ್ಕೊಳ್ಳೋದೇನು, ಕಾಲು ಮುಕ್ಕೊಳ್ಳೋದೇನು, ಅಯ್ಯೋ ದೇವ್ರೆ, ಅವಳೇ ಒಂದು ದೇವರು, ಅವಳು ಫುಲ್ ದೇವ್ರು ಮಾಡ್ತಾಯಿದ್ಲು. ಚೆನ್ನಾಗಿತ್ತು ಒಂಥರ. ಎಲ್ಲ ಫ್ಯಾಮಿಲಿ ಹೋಗಿದ್ದು, ಎಲ್ಲ ದೇವರು ಮಾಡ್ಕೊಂಡು ಬಂದ್ವಲ್ಲ, ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಸಾಮನಾಳಮ್ಮ, ಕೋಟೆ ಮಾರಮ್ಮ ಮತ್ತು ಆಂಜನೇಯ ಸ್ವಾಮಿ ಇದೆ. ಸೊ ಸಾಮನಾಳಮ್ಮಂಗೆ ನಾನ್ ವೆಜ್ ಮಾಡಲ್ಲ, ಕೋಟೆ ಮಾರಮ್ಮಂಗೆ ಮಾತ್ರ ಮಾಡೋದು. ಸೊ ಇಲ್ಲಿ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಆಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಕೋಟೆ ಮಾರಮ್ಮಂಗೂ ಕೈ ಮುಕ್ಕೊಂಡು ಬಂದು. ಇಲ್ಲಿ ನಿಮ್ಗೆ ಊರುಗಳ ಕಡೆ ಕಡಲೆಪುರಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕಡಲೆಪುರಿ, ಮೈಸೂರು ಪಾಕೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಊರುಗಳೇ ಸೇರಿರೋದು. ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದಾಯಿತು. ಇಲ್ಲಿ ನಮ್ಮ ಅಮ್ಮಗೆ ಎಲ್ಲಿ ಹೋದರೂ ಐಸ್ ಕ್ರೀಮ್ ಬಿಡೋದಿಲ್ಲ, ಐಸ್ ಕ್ರೀಮ್ ಐ ಐ ಐ ಅಂತ ಬಡ್ಕೊತಾನೆ ಇರ್ತಾಳೆ. ಅವಳಿಗೊಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು, ಮತ್ತು ಬೆಳಗ್ಗೆಯಿಂದ ಅವಳು ಏನೂ ತಿಂದೂ ಇಲ್ಲ ಪಾಪ, ಬರೀ ಐಸ್ ಕ್ರೀಮು ಬಾಳೆಹಣ್ಣು ಇದರಲ್ಲೇ ಇದ್ದಾಳೆ. ಏನಾದರೂ ತಿನ್ನೆ ಅಂದರೆ ನೋ ಅಂದ್ಕೊಂಡು ಚಿಪ್ಸು ಗಿಪ್ಸು ತಿನ್ಕೊಂಡು ಆಟ ಆಡ್ಕೊಂಡಿತ್ತು. ಸೊ ಇಲ್ಲಿಂದ ನಾವು ಹೊರಟಾಗ ಒಂದು 5 ಗಂಟೆ ಅಷ್ಟೊತ್ತಿಗೆ ಟೆಂಪಲ್ಗೆ ಹೋದ್ವು, ಕನಕದುರ್ಗಮ್ಮನ ಟೆಂಪಲ್ಗೆ. ಸೊ ಇದು ಗಂಗಸಂದ್ರ ಹತ್ರ ಸಿಗುತ್ತೆ ಇದು ಟೆಂಪಲ್ಲು. ಒಳಗಡೆ ಹೋಗಬೇಕು, ಮಧ್ಯದಲ್ಲಿ ಒಂಥರ ಕಾಡು ಥರ ಅನಿಸುತ್ತೆ, ಬಟ್ ಅದು ಹೊಲದಗಳ ಮಧ್ಯದಲ್ಲಿರೋದು. ಆ್ಯಂಡ್ ಈ ದೇವರು ಬಂದುಬಿಟ್ಟು ಬಿದ್ರು ಮೇಳೆ ಇದೆಲ್ಲ ಅದರಲ್ಲಿ ಕುತ್ಕೊಂಡಿರೋದಂತೆ. ಸೊ ಹಾಗಾಗಿ ಇದು ಒಂದು ಸ್ವಲ್ಪ ಕಾಡು ಥರನೇ ಇರೋದು ಹಾಗೆ. ಆ್ಯಂಡ್ ಈ ಸದ್ಯಕ್ಕೆ ಪೂಜಾರಿ ಸಿಕ್ಕಿದ್ರು. ನಾವು ಲಾಸ್ಟ್ ಟೈಮ್ ಹೋದಾಗ, ಪ್ರತಿ ಸತಿ ಹೋದಾಗಲೂ ನಮಗೆ ಪೂಜಾರು ಸಿಕ್ಕಿಲ್ಲ, ತುಂಬ ರೇರ್. ಏಕೆಂದರೆ ಅವ್ರು ಏನಾದರೂ ಕೆಲಸಕ್ಕೆ ಅಂತ ಬೇರೆ ಕಡೆ ಹೋದರೆ ಆ ಥರ ಆಗಿಬಿಟ್ಟಿರುತ್ತೆ. ಅವಾಗ ಏನಂದರೆ ಅವರೇ ಹೇಳ್ತಾರೆ, ಅಲ್ಲಿ ಕೀ ಇಟ್ಟಿದ್ದೀವಿ ತೊಗೊಂಡು ಪೂಜೆ ಮಾಡ್ಕೊಳ್ಳಿ ಅಂತ. ನಾವೇನು ಗರ್ಭಗುಡಿಗೆ ಹೋಗಲ್ಲ, ಆವಾಗ ಜಸ್ಟ್ ಏನು ತಂದಿರ್ತೀವಲ್ಲ ಅದನ್ನೆಲ್ಲ ಬಾಗಿಲಿಗೆ ಇಟ್ಟು ಹೊಸ್ಲಿಗೆ ಹಾಕಿ ಪೂಜೆ ಮಾಡ್ತೀವಿ. ಆ್ಯಂಡ್ ಅವ್ರು ಈ ಸತಿ ಬಂದು ಚೆನ್ನಾಗೆಲ್ಲ ಪೂಜೆ ಮಾಡಿಕೊಟ್ರು. ಆ್ಯಂಡ್ ಈ ಸತಿ ನಾನು ಕೂಡ ದೇವ್ರಿಗೆ ಅಂದ್ಕೊಂಡಿದ್ದೆ ಒಂದು ಸೀರೆ ತೊಗೊಂಡೋಗ್ಬೇಕು, ಮಡ್ಲಕ್ಕಿ ತೊಗೊಂಡೋಗ್ಬೇಕು ನಮ್ಮ ಮನೆಯಿಂದ ಅಂತ ಹೇಳಿಬಿಟ್ಟು. ಸರಿ ಅಂತ ನಾನು ಹಿಂದಿನ ದಿನ ಸಂಜೆ ಹೋಗಿ, ನಮ್ಮದು ಬೇರೆ ಕಾರ್ ಬೇರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಸರ್ವಿಸಿಗೆ ಬಿಟ್ಟಿದ್ರು ಅದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ನನ್ನ ಹಸ್ಬೆಂಡ್ ಅಲ್ಲೇ ಮಧ್ಯದಲ್ಲೇ ನಿಲ್ಲಿಸಿ ಹೋಗಿಬಿಟ್ಟಿದ್ರು. ನಾನು ಹೋಗಿ ಎಲ್ಲ ತೊಗೊಂಡು ಸೀರೆ ಎಲ್ಲ ತೊಗೊಂಡು ದೇವ್ರಿಗೆ ಬಂದಿದ್ದಾಯಿತು. ಸೊ ಬಂದಮೇಲೆ ಇಲ್ಲಿ ಅವ್ರು ನೀವೇ ಫೋಲ್ಡ್ ಮಾಡಿಕೊಡಿ, ಸ್ಟ್ರೈಟಾಗಿ ಹಿಂಗೆ ನೆರಿಗೆ ಮಾಡಿಕೊಡಿ ಅಂತ ಅಂದರು. ಸರಿ ಅಂತ ಮಾಡಿಕೊಟ್ಟೆ. ಆ್ಯಂಡ್ ಇಲ್ಲಿ ಜೇಸ್ಟಂಗೆ ಸರಿ ಆಗಲಿಲ್ಲ ಅಂತ ಹೇಳಿ ಅದಾದಮೇಲೆ ನಾನು ಹೋಗಿ ನೆರಿಗೆ ಮಾಡಿಕೊಟ್ಟಿದ್ದು. ಸೊ ಮಡ್ಲಕ್ಕಿ ಎಲ್ಲ ತಂದಿದ್ವು, ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಮಗೆ ಸಿಕ್ಕಾಪಟ್ಟೆ ನಾವು ನಂಬೋದು ಕನಕದುರ್ಗಮ್ಮನ್ನ. ನಮ್ಮ ಮನೆಗೆ ಎಕ್ಸ್ಪೆಷಲಿ ನಾವು ತುಂಬ ನಂಬ್ತೀವಿ. ನಮ್ಮಮ್ಮ ಅಂತೂ ತುಂಬ ನಂಬ್ತಾರೆ, ಬೇರೆ ಯಾವ ದೇವ್ರನ್ನ ನಂಬ್ತಾರೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ತಾಯಿ ಕೂಡ ಅಷ್ಟೇ ನಮ್ಮನ್ನ ಕೈ ಹಿಡ್ದಿದ್ದಾಳೆ. ಲೈಕ್ ನಮಗೆ ಏನೂ ಇಲ್ಲ, ನಾವು ಏನಪ್ಪ ಹಿಂಗಾಗೋಯ್ತಲ್ಲ, ಯಾಕೆ ಹಿಂಗಾಯಿತು ಅನ್ನುವಾಗೆಲ್ಲ ದೇವ್ರನ್ನ ನೆನೆಸ್ಕೊಂಡಿದ್ದ ತಕ್ಷಣ ತಾಯಿ ಕೈ ಹಿಡ್ದಿದ್ದಾಳೆ. ಸೊ ಹಾಗಾಗಿ ನಾವು ಈ ದೇವ್ರನ್ನಂತೂ ಪ್ರತಿ ವರ್ಷವೂ ನಾವು ಬಿಡ್ದೇ ಪೂಜೆ ಮಾಡ್ತೀವಿ. ಆ್ಯಂಡ್ ನಮಗೆ ಸಿಕ್ಕಾಪಟ್ಟೆ ನೆಮ್ಮದಿ ಕೊಟ್ಟಿರೋ ಅಂಥ ದೇವರು ಇದು, ನಮ್ಮ ಮನೆ ದೇವರು.
ಹಾಗಾಗಿ ನಾವು ಯಾವತ್ತೂ ದೇವ್ರನ್ನ ಮರೆಯಲ್ಲ, ಈ ದೇವ್ರನ್ನ ಮಾತ್ರ. ಆ್ಯಂಡ್ ಅದಕ್ಕೋಸ್ಕರ ಈ ಸತಿ ನಾನು ಕೂಡ ಸೀರೆ ಉಡಿಸ್ಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಸೊ ಹಾಗಾಗಿ ಹೆಂಗೋ ಹೊರಟಿದ್ದೀವಲ್ಲ ಅಂತ ಸೀರೆ ಎಲ್ಲ ತೊಗೊಂಡು ನಾವು ಕೂಡ ಬಂದಿದ್ದಾಯಿತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಈ ಸತಿ ಅಂತಲೇ ಹೇಳ್ಬೋದು. ಇಲ್ಲಿ ಮೂರ್ತಿ ಇಲ್ಲ, ಏನು ಉದ್ಭವ ಆಗಿದೆ ಎಲ್ಲ ಕಲ್ಲು, ಅದಕ್ಕೆ ಮಾತ್ರ ಪೂಜೆ ಮಾಡ್ತಾರೆ. ಆ್ಯಂಡ್ ನಾವು ಇದನ್ನು ಕಣ್ಕುರಮ್ಮ ನಮ್ಮ ಮನೇಲೂ ಕೂಡ ಮಾಡ್ತೀವಿ. ಅಂದರೆ ಏಕಾದಶಿ ಹಬ್ಬ ಆದಮೇಲೆ ನಮ್ಮ ಮನೇಲಿ ಕಂಪಲ್ಸರಿ ಕಣ್ಕುರಮ್ಮನ ಮಾಡಲೇಬೇಕು. ಸೊ ಆವಾಗ ಮಾಡ್ತೀವಿ. ಆ್ಯಂಡ್ ಜ್ಯೇಷ್ಠ ಅವ್ರ ಮದುವೆ ಆದಮೇಲೂ ಕೂಡ ನಾವು ಒಂದು ಸತಿ ಕಣ್ಕುರಮ್ಮನ ಮನೇಲೇ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಇಲ್ಲಿಂದ ತೀರ್ಥ ತೊಗೊಂಡು ಬಂದು ಮನೆಯಿಂದ ಪೂಜೆ ಮಾಡಿದ್ವು. ಅಲ್ಲಿ ತೀರ್ಥ ಹಾಕಿ ಕುರಿ ಕಡ್ದು ಎಲ್ಲ ಪೂಜೆ ಮಾಡಿದ್ವು. ಆ್ಯಂಡ್ ಇಲ್ಲೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾವೇನು ಮಾಡಿದ್ವಿ, ಸರಿ ಅಂತ ಪೂಜೆ ಎಲ್ಲ ಅಲ್ಲೆಲ್ಲ ಆದಮೇಲೆ ಅಲ್ಲಿಂದ ಸೀದಾ ನಾವು ಹೊರಟಿದ್ದು ರಂಗನಾಥ ಸ್ವಾಮಿ, ಬೆಟ್ಟದ ರಂಗನಾಥ ಸ್ವಾಮಿ, ನಮ್ಮ ಊರು ದೇವ್ರಿಗೆ ಹೊರಟಿದ್ದು. ಸೊ ಇಜ್ಜಿಲ್ಘಟ್ಟ ನಮ್ಮ ತಾತವ್ರ ಊರು. ಸೊ ಅಲ್ಲಿ ಊರಿನ ದೇವರಿದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟ್ ಪೂಜೆ ಮಾಡಿಸ್ಕೊಂಡು ಬರಬೇಕು. ಅದು ಕೂಡ ಅಷ್ಟೇ ತುಂಬ ನಡ್ಕೋಬೇಕು. ಸೊ ಯಾವುದೂ ಮಿಸ್ ಮಾಡೋಂಗಿಲ್ಲ. ಹಾಗಾಗಿ ಅಲ್ಲಿಗೂ ಕೂಡ ಹೋದ್ವು. ಅಷ್ಟೊತ್ತಿಗೆ ಅವತ್ತು ಬೇರೆ ಭಾನುವಾರ, ಅವರು 7 ಗಂಟೆ ಅಷ್ಟೊತ್ತಿಗೆ ಹೊರಟೋಗ್ಬಿಡ್ತಾರೆ ಅಂತ ಹೇಳಿದರು. ನಮ್ಮ ಮಾವ ಅಲ್ಲೇ ಇದ್ದಾರೆ. ಸೊ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವು, ನಾವು ಬರ್ತಿದ್ದೀವಿ, ಅವ್ರಿಗೆ ವೆಯ್ಟ್ ಮಾಡೋಕ್ಕೆ ಹೇಳಿ ಅಂತ ಹೇಳಿಬಿಟ್ಟು. ಸದ್ಯ ಹೆಂಗೋ ಅವರು ವೆಯ್ಟ್ ಮಾಡಿದರು. ನಾವು ಹೋಗೋಷ್ಟೊತ್ತಿಗೆ ಅವರು ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಕಡೆಯೂ ಪೂಜೆ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಆರಾಮ್ ಅನ್ನಿಸ್ತು. ಆ್ಯಂಡ್ ಬೇಗನೂ ಹೊರಟ್ವು. ಮನೆಗೆಲ್ಲ ಒಂದು 10 ಗಂಟೆ 10:30 ಅಷ್ಟೊತ್ತಿಗೆಲ್ಲ ಮನೆಗೆ ಬಂದುಬಿಟ್ವು. ಅಷ್ಟು ಬೇಗ ಆಯಿತು. ಬೆಳಗ್ಗೆ 10 ಗಂಟೆಗೆ ಹೊರಟು 8 ಗಂಟೆಗೇನೋ ಹೊರಟು ಸಂಜೆ 10:30 ಅಷ್ಟೊತ್ತಿಗೆ ಎಲ್ಲ ದೇವ್ರನ್ನೂ ಮುಗಿಸ್ಕೊಂಡು ಬಂದ್ವು. ಒಂದು ಚಲುವನಾರಾಯಣ ಮಾತ್ರ ಒಂಚೂರು ಮಿಸ್ ಆಯಿತು. ಅದೊಂದು ಸ್ವಲ್ಪ ಬೇಜಾರಾಯ್ತು ನಮ್ಮ ಅಮ್ಮಂಗೆ. ಅಯ್ಯೋ ಇಷ್ಟು ದೂರ ಬಂದ್ವಿ, ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕಾಗಲಿಲ್ವಾ ಅಂತ. ಅದು ಅಮ್ಮಂದಿರಿಗಿದ್ದೇ ಇರುತ್ತಲ್ವ ಅದೊಂದು ಸ್ವಲ್ಪ. ಹಾಗಾಗಿ ಸೊ ಇಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ ದೇವಸ್ಥಾನ. ಇಲ್ಲಿ ಮೇಲ್ಗಡೆ ಅವರು ದಿನ ಸಂಜೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಬಟ್ ನೀಟಾಗಿ ಗುಡಿಸ್ಕೊಂಡೆಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ದೇವಸ್ಥಾನ ಮಾತ್ರ. ಕೆಳಗಡೆನೂ ಇದೆ ಇದ್ರದ್ದು. ಆ್ಯಂಡ್ ಇಲ್ಲಿ ಮೇಲ್ಗಡೆನೂ ಕೂಡ ಮಾಡಿದ್ದಾರೆ. ಮೇಲ್ಗಡೆಗೆ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೊರಡ್ತಿರೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದು ಸತಿ ಏನೋ ನಮ್ಮ ಮನೇಲೂ ಕೂಡ ದೇವ್ರು ಹೆಚ್ಚಿದ್ರು. ದೇವರೆಲ್ಲ ಬರುತ್ತೆ ಇಲ್ಲೂ ಕೂಡ. ದೇವರೆಲ್ಲ ಕೀಳೋದೆಲ್ಲ ಮಾಡ್ತಾರೆ, ಚೆನ್ನಾಗಿರುತ್ತೆ. ಆವಾಗ ಸ್ವಲ್ಪ ಭಯನೂ ಆಗ್ತಾ ಇರುತ್ತೆ ದೇವ್ರನ್ನೆಲ್ಲ ನೋಡ್ತಾ ಇರುವಾಗ, ದೇವ್ರು ಬಂದಾಗ ಆ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಆ್ಯಂಡ್ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.